ಈ ವಿಡಿಯೋದಲ್ಲಿ ನಾನು ಕೇಳುವಂತ ಕ್ವಶನ್ಗೆ 99% ಆಫ್ ದ ಪೀಪಲ್ ರಾಂಗ್ ಆನ್ಸರ್ನೇ ಗೆಸ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮೇ ಬಿ ನೀವು ರೈಟ್ ಆನ್ಸರ್ ಗೆಸ್ ಮಾಡ್ಬೋದೇನೋ. ಅದೇನು ಅಂತ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಾನು ಹೇಳುವಂತ ಸೀನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಒಂದು ಊರಲ್ಲಿ 4 ಜನ ಫ್ರೆಂಡ್ಸ್ ಇರ್ತಾರೆ, 4 ಮೆಂಬರ್ ಫ್ರೆಂಡ್ಸ್. ಅವ್ರಿಗೆ ಸ್ಪೆಸಿಫಿಕ್ ಆಗಿ ನಾನು ಕ್ಯಾರೆಕ್ಟರ್ ನೇಮ್ ಮಾಡೋದಿಲ್ಲ. 1 2 3 4 ಇದೇ ಅವ್ರ ನೇಮ್ ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳಿ. ಜನ ಫ್ರೆಂಡ್ಸು ಯಾವುದೋ ಪ್ರೋಗ್ರಾಮ್ ನೋಡಬೇಕು ಅಂತ ನೈಟ್ ಟೈಮಲ್ಲಿ ಹೊರಗಡೆ ಹೋಗಿರ್ತಾರೆ. ಬಟ್ ಮ್ಯಾಟ್ರ್ ಏನಪ್ಪ ಅಂತ ಅಂದರೆ, ಮಾರನೇ ದಿವಸ ಅಂದರೆ ಅದರ ನೆಕ್ಸ್ಟ್ ಡೇ ಅವರು ಪ್ರೊಜೆಕ್ಟ್ ಸಬ್ಮಿಷನ್ ಮಾಡಬೇಕಾಗಿರುತ್ತೆ. ಆ ಪ್ರೊಜೆಕ್ಟ್ ವರ್ಕ್ ಸ್ವಲ್ಪ ಪೆಂಡಿಂಗ್ ಇರುತ್ತೆ. ಪ್ರೋಗ್ರಾಮ್ನೇನೋ ಆ 4 ಜನ ಫ್ರೆಂಡ್ಸ್ ನೋಡ್ತಾನೆ ಇರ್ತಾರೆ. ಬಟ್ ಆ ಪ್ರೋಗ್ರಾಮ್ ಅಂತೂ ಎಂಟರ್ಟೈನಿಂಗ್ ಆಗಿರೋದಿಲ್ಲ, ಸ್ವಲ್ಪ ಬೋರಿಂಗ್ ಆಗೇ ಇರುತ್ತೆ. ಆ 4 ಜನರಲ್ಲಿ ಒಬ್ಬನು 4th ಮೆಂಬರ್ ಏನಿದಾನಲ್ಲ, ಅವನು ಡಿಸೈಡ್ ಮಾಡ್ತಾನೆ ಏನಂತ. ಇಲ್ಲಿ ಕೂತ್ಕೊಂಡು ನಾನು ಎಂಟರ್ಟೈನ್ಮೆಂಟು ಇಲ್ಲ, ಏನೂ ಇಲ್ಲ, ಅಟ್ಲೀಸ್ಟ್ ವಾಪಸ್ ಮನೆಗೆ ಹೋದ್ರೆ ನನ್ನ ಪ್ರೊಜೆಕ್ಟ್ ವರ್ಕ್ ಆದರೂ ಕಂಪ್ಲೀಟ್ ಮಾಡ್ಬೋದಲ್ಲ ಅಂತ ಡಿಸೈಡ್ ಮಾಡ್ತಾನೆ. ಈಗ ನೀವು ಆನ್ಸರ್ ಮಾಡಿ, ಆ 4 ಜನರಲ್ಲಿ ಎಷ್ಟು ಜನ ಕೂತ್ಕೊಂಡು ಆ ಪ್ರೋಗ್ರಾಮ್ನ ನೋಡ್ತಾ ಇದ್ದಾರೆ ಅಂತ. ಆಪ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಇದನ್ನ ಆನ್ಸರ್ ಮಾಡೋದಕ್ಕೆ 3 ಸೆಕೆಂಡ್ ಇರುತ್ತೆ. ನೀವು ಬೇಕಾದರೆ ಆನ್ಸರ್ನ ಕಾಮೆಂಟ್ ಕೂಡ ಮಾಡ್ಬೋದು. ಒಬ್ನು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದಾನೆ ಅನ್ನೋದಕ್ಕೆ ಮೇ ಬಿ ಮ್ಯಾಥಮೆಟಿಕಲಿ ನಿಮ್ಮ ಆನ್ಸರ್ 3 ಜನ ಕೂತ್ಕೊಂಡು ಆ ಫಂಕ್ಷನ್ನ ಇನ್ನ ನೋಡ್ತಾ ಇದ್ದಾರೆ ಅಂತ ಅನ್ಕೊಂಡಿರ್ಬೋದು. ಬಟ್ 3 ಜನ ಅಲ್ಲ, 4 ಜನನೂ ಕೂತ್ಕೊಂಡು ಆ ಪ್ರೋಗ್ರಾಮ್ನ ಇನ್ನ ನೋಡ್ತಾನೆ ಇದ್ದಾರೆ. 4th ಫ್ರೆಂಡು ಮನೆಗೆ ಹೋಗಿ ಪ್ರೊಜೆಕ್ಟ್ ವರ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾನೋ ಹೊರತು ಹೋಗ್ತಾ ಇದ್ದಾನೆ ಅಂತ ನಾನು ಹೇಳಿಲ್ಲ. ಈ ಸೀನಿಂದ ನಾನು ಏನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ, ಆ 4th ಫ್ರೆಂಡ್ ತರ ನಾವು ಕೂಡ ಎಷ್ಟೋ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಅಥವಾ ಎಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀವಿ ಅಷ್ಟೇ. ಬಟ್ ನಾವು ಅದನ್ನ ಸ್ಟಾರ್ಟು ಮಾಡೋದಿಲ್ಲ, ಎಂಡು ಮಾಡೋದಿಲ್ಲ. ಅದರಲ್ಲಿ ನಾನು ಒಬ್ಬ. ಇಯರ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಕೂಡ ಏನೇನೋ ವರ್ಕ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಅಷ್ಟೇ. ಬಟ್ ಅವ್ನು ಯಾವನು ಕಂಪ್ಲೀಟ್ ಮಾಡಿಲ್ಲ. ಇದೇ ತರ ನೀವು ಕೂಡ ಯಾವುದೋ ಒಂದು ವರ್ಕ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀರಾ, ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.